ಸೊ ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ 10 ಅಮೇಜಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಹೇಳ್ತೀನಿ. ಫ್ಯಾಕ್ಟ್ ನಂಬರ್ 1, ಚೈನಾ ಗೋಲ್ಡ್ ಮೈನಿಂಗ್ ಪ್ರೊಡಕ್ಷನ್ ಅಲ್ಲಿ ವರ್ಲ್ಡ್ ಅಲ್ಲೇ ನಂಬರ್ 1. ವರ್ಲ್ಡ್ ಅಲ್ಲಿರೋ ಎಲ್ಲಾ ಗೋಲ್ಡ್ ನು ತಗೊಂಡ್ಬಂದು ಒಂದ್ ಕಡೆ ಹಾಕಿದ್ರೆ ಅದು ಹೆಚ್ಚು ಕಡಿಮೆ ಒಂದು ಅಪಾರ್ಟ್ಮೆಂಟ್ ಸೈಜ್ ಅಷ್ಟು ಫಿಟ್ ಆಗುತ್ತೆ. ಒಂದು 100 ಫೀಟ್ ಅಪಾರ್ಟ್ಮೆಂಟ್ ಸೈಜ್ ಅಲ್ಲಿ ಅಷ್ಟು ಗೋಲ್ಡ್ ನಾನು ಇಡಬಹುದು. ಹಾಗಾಗಿ ಗೋಲ್ಡ್ ತುಂಬಾ ರೇರ್ ಮತ್ತೆ ವ್ಯಾಲ್ಯೂಯೇಬಲ್. ಈ ವರ್ಲ್ಡ್ ಅಲ್ಲಿ ಎಷ್ಟು ಮೈನ್ ಮಾಡಿದಾರೋ ಅಷ್ಟನ್ನು ತಗೊಂಡ್ಬಂದು ಬರೀ ಒಂದು ಅಪಾರ್ಟ್ಮೆಂಟ್ ಸೈಜ್ ಅಲ್ಲೇ ಫಿಟ್ ಆಗುತ್ತೆ ಅಂದ್ರೆ ನೀವೇ ನೋಡ್ರಿ ಎಷ್ಟು ರೇರ್ ಗೋಲ್ಡ್ ಅಂತ. ಅದಕ್ಕೆ ಅದ್ರ ಕಾಸ್ಟ್ ಅಷ್ಟೊಂದು ರೇಟ್ ಇರುತ್ತೆ. ಅದಕ್ಕೆ ಮತ್ತೆ ನಮ್ ಬಾಡಿ ಒಳಗುನು ಹೆಚ್ಚು ಕಡಿಮೆ 0.2% ಅಷ್ಟು ಗೋಲ್ಡ್ ನ್ಯಾಚುರಲ್ ಆಗಿ ಅವೈಲೇಬಲ್ ಇರುತ್ತೆ ಬಾಡಿಯಲ್ಲಿ. ಮತ್ತೆ ಗೋಲ್ಡ್ ಪಾರ್ಟಿಕಲ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೂ ಯೂಸ್ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 2, ವರ್ಲ್ಡ್ ಅಲ್ಲೇ ಫಸ್ಟ್ ಕಾರ್ ಬಂದು 1886 ಅಲ್ಲೇ ಇನ್ವೆಂಟ್ ಆಗಿದ್ದು. ಇದರ ಹೆಸರು ಬಂದು ಮೋಟಾರ್ ವ್ಯಾಗನ್ ಅಂತ. ಇದರ ಸ್ಪೀಡ್ ಬಂದು 10 km/h ಆಗಿತ್ತು. ಇದು 0.75 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತಿತ್ತು. ಇವಾಗಿನ ಕಾರಿಗೆ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ ಇದು ಒಂದು 200 ಟೈಮ್ಸ್ ಕಡಿಮೆ. ಇದು ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್ ಆಗಿತ್ತು. ಮತ್ತೆ ಇದರಲ್ಲಿ 3 ವೀಲ್ ಗಳು ಅಷ್ಟೇ ಇದ್ವು. ಮತ್ತೆ ಇದನ್ನ ಇನ್ವೆಂಟ್ ಮಾಡಿದ್ದು ಕಾರ್ಲ್ಸ್ ಬೆನ್ಸ್ ಅಂತ. ಇವತ್ತಿನ ಬೆನ್ಸ್ ಕಂಪನಿ ಇದೆ ಅಲ್ಲ, ಅವ್ರ ಹೆಸರು ಮೇಲೆ ಇರೋದದು. ಇದು ಇನ್ವೆಂಟ್ ಆಗಿದ್ದು ಜರ್ಮನಿಯಲ್ಲಿ. ಫ್ಯಾಕ್ಟ್ ನಂಬರ್ 3, ಇಂಡಿಯನ್ ರೈಲ್ವೆ ಆಕ್ಸಿಡೆಂಟ್ಸ್ ನ ತಡೆಯೋಕೆ ಕವಚ್ ಸಿಸ್ಟಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಂಡಿಯನ್ ರೈಲ್ವೆ ಪ್ರಕಾರ ಈ ಸಿಸ್ಟಮ್ 10,000 ವರ್ಷದಲ್ಲಿ ಒಂದ್ಸತಿ ಇದು ಎರರ್ ಆಗಬಹುದು, ಅಷ್ಟು ಸೇಫ್ ಈ ಸಿಸ್ಟಮ್. ಈ ಕವಚ್ ಸಿಸ್ಟಮ್ ಕೆಲಸ ಹೆಂಗ್ ಮಾಡುತ್ತೆ ಅಂದ್ರೆ RFID ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಈ ಡಿವೈಸ್ ಗಳನ್ನ ಸ್ಟೇಷನ್ ಯಾರ್ಡ್, ಸಿಗ್ನಲ್ ಮತ್ತೆ ಟ್ರೈನ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಈ 3 ಡಿವೈಸ್ ಗಳು ಹೈ ಫ್ರೀಕ್ವೆನ್ಸಿಯಲ್ಲಿ ಒಂದಕ್ಕೆ ಒಂದು ಕನೆಕ್ಟ್ ಆಗಿರುತ್ತೆ. ಟ್ರೈನ್ ರೆಡ್ ಸಿಗ್ನಲ್ ಇದ್ದಾಗ ನಿಂತಿಲ್ಲ ಅಂದ್ರೆ, ಅಥವಾ ಓವರ್ ಸ್ಪೀಡ್ ಅಲ್ಲಿ ರೆಡ್ ಸಿಗ್ನಲ್ ಇದ್ದಾಗ್ಲೂ ನಿಂತಿಲ್ಲ, ಅಥವಾ ಡ್ರೈವರ್ ಅಲರ್ಟ್ ಆಗಿ ಇರ್ಲಿಲ್ಲ ಅಂದ್ರೆ, ಅವಾಗ ರೆಡ್ ಸಿಗ್ನಲ್ ಅಲ್ಲಿ ನಿಂತಿಲ್ಲ ಅಂದ್ರೆ ಈ ಸಿಸ್ಟಮ್ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಇದು ಆಟೋಮೆಟಿಕ್ ಆಗಿ ಆ 3 ಡಿವೈಸ್ ಗಳಿಗೂ ಇನ್ಫಾರ್ಮೇಶನ್ ಸೆಂಡ್ ಮಾಡುತ್ತೆ, ಗಾಡಿ ನಿಂತಿಲ್ಲ ಸಿಗ್ನಲ್ ಅಲ್ಲಿ. ಅವಾಗ 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿರೋ ಎಲ್ಲಾ ಟ್ರೈನ್ ಗಳಿಗೂ ಸಿಗ್ನಲ್ ಕಳಿಸುತ್ತೆ, ಮತ್ತೆ ಅಲ್ಲೇ ಹಾಲ್ಟ್ ಮಾಡಿಸುತ್ತೆ ಈ ಡಿವೈಸ್. ಟ್ರೈನ್ ಅಲ್ಲಿರೋ ಡಿವೈಸ್ ಗೆ ಇನ್ಪುಟ್ ಬರುತ್ತೆ ಬ್ರೇಕ್ ಹಾಕ್ಬೇಕು ಅಂತ. ಅವಾಗ ಟ್ರೈನ್ ಅಲ್ಲಿರೋ ಡಿವೈಸ್ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಮಾಡುತ್ತೆ. ಇವನ್ ಡ್ರೈವರ್ ಅಲರ್ಟ್ ಇಲ್ಲ ಅಂದ್ರೂ ಅದೇ ಬ್ರೇಕ್ ಹಾಕಿ ಟ್ರೈನ್ ನ ನಿಲ್ಸುತ್ತೆ. ಇದರಿಂದ ಒಂದು ದೊಡ್ಡ ಅನಾಹುತ ಆಗೋದು ತಪ್ಪುತ್ತೆ. ಆತರ ಈ ಡಿವೈಸ್ ಕೆಲಸ ಮಾಡುತ್ತೆ. ಅಂದ್ರೆ ಕವಚ್ ಸಿಸ್ಟಮ್ ಅಷ್ಟೊಂದು ಸೇಫ್ ನಮ್ ಇಂಡಿಯನ್ ರೈಲ್ವೆಗೆ. ಇದರ ಇನ್ಸ್ಟಾಲೇಷನ್ ಕಾಸ್ಟ್ ಬಂದು 80 ಲಕ್ಷ ಪರ್ ಟ್ರೈನ್. ಈಗ ಫ್ಯಾಕ್ಟ್ ನಂಬರ್ 4, IPL ವರ್ಲ್ಡ್ ಅಲ್ಲೇ ರಿಚೆಸ್ಟ್ ಲೀಗ್. IPL ಅಲ್ಲಿ ಯೂಸ್ ಮಾಡೋ ಸ್ಟಂಪ್ ಕಾಸ್ಟ್ ಬಂದು 35 ಲಕ್ಷ. ಮತ್ತೆ ಬೇಲ್ಸ್ ಗಳ ಪ್ರೈಸ್ ಬಂದು 2 ಲಕ್ಷ. ಬರೀ ಒಂದು ವಿಕೆಟ್ ಪ್ರೈಸ್ 35 ಲಕ್ಷ. ಮತ್ತೆ ಬೇಲ್ಸ್ ಗಳ ಪ್ರೈಸ್ ಬಂದು 2 ಲಕ್ಷ ಅಂದ್ರೆ ನೀವೇ ಲೆಕ್ಕ ಹಾಕೊಡ್ರಿ ಯಾವ ರೇಂಜಿಗೆ IPL ರಿಚೆಸ್ಟ್ ಆಗಿದೆ. IPL ಅಲ್ಲಿ ಒಂದು ಬಾಲ್ ಮಾಡಿದ್ರೆ BCCIಗೆ 49 ಲಕ್ಷ ಸಿಗುತ್ತೆ. ಮತ್ತೆ 1 ಓವರ್ಗೆ 2,95 ಲಕ್ಷ. ಮತ್ತೆ ಒಂದು ಮ್ಯಾಚ್ ಇಂದ BCCI 118 ಕೋಟಿ ಸಂಪಾದನೆ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 5, ನಮ್ಮ ಇಂಡಿಯನ್ ಫ್ಲಾಗ್ ಅಫಿಷಿಯಲ್ ಆಗಿ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹೈಯೆಸ್ಟ್ ನಂಬರ್ ಆಫ್ ಕಾಫಿ ಪ್ರೊಡಕ್ಷನ್ ಬಂದು ನಮ್ಮ ಕರ್ನಾಟಕದಲ್ಲೇ ಆಗೋದು. ಸಿಲ್ಕ್, ಸ್ಯಾಂಡಲ್ವುಡ್ ಮತ್ತೆ 80% ಗೋಲ್ಡ್ ಇಲ್ಲೇ ಪ್ರೊಡ್ಯೂಸ್ ಆಗೋದು ನಮ್ಮ ಕರ್ನಾಟಕದಲ್ಲಿ. ಇಂಡಿಯಾದಲ್ಲೇ ತುಂಬಾ ಜಾಸ್ತಿ ವಾಟರ್ ಫಾಲ್ಸ್ ಇರೋದು ನಮ್ಮ ಕರ್ನಾಟಕದಲ್ಲೇ. ಅಂದ್ರೆ ಹೈಯೆಸ್ಟ್ ನಂಬರ್ ಆಫ್ ವಾಟರ್ ಫಾಲ್ಸ್ ಇರೋದು ನಮ್ಮ ಕರ್ನಾಟಕದಲ್ಲೇ. ಮತ್ತೆ ಏಷ್ಯಾದಲ್ಲೇ ಫಸ್ಟ್ ಎಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್ ಬಂದು ನಮ್ಮ ಕರ್ನಾಟಕದಲ್ಲೇ ಹಾಕಿ. ಅದಕ್ಕೆ ನಮ್ಮ ಕರ್ನಾಟಕದ ಬಗ್ಗೆ ಹೇಳೋದು ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಅಲ್ವಾ. ಫ್ಯಾಕ್ಟ್ ನಂಬರ್ 6, FIFA ವರ್ಲ್ಡ್ ಕಪ್ 2026 ಫಾರ್ಮ್ಯಾಟ್ ರಿಲೀಸ್ ಆಗಿದೆ. 2026 ಆಗೋ FIFA ವರ್ಲ್ಡ್ ಕಪ್ ಅಲ್ಲಿ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ 48 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಈ 48 ಟೀಮ್ ಗಳನ್ನ 12 ಬೇರೆ ಬೇರೆ ಗ್ರೂಪ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು ಗ್ರೂಪ್ ಅಲ್ಲಿ 4 ಟೀಮ್ ಇರುತ್ತೆ. 2026 ಫುಟ್ಬಾಲ್ ವರ್ಲ್ಡ್ ಕಪ್ ಫೈನಲ್ ಬಂದು 19 ಜುಲೈಗೆ ಫಿಕ್ಸ್ ಆಗಿದೆ. US, ಕೆನಡಾ ಮತ್ತೆ ಮೆಕ್ಸಿಕೋ ಈ ಸಲದ ಫುಟ್ಬಾಲ್ ವರ್ಲ್ಡ್ ಕಪ್ ನ ಹೋಸ್ಟ್ ಮಾಡ್ತಾರೆ. ಓಪನಿಂಗ್ ಮ್ಯಾಚ್ ಟಿಕೆಟ್ ಪ್ರೈಸ್ ಬಂದು $353 ಇಂದ $700 ತನಕ ಇರೋ ಎಕ್ಸ್ಪೆಕ್ಟೇಷನ್ ಇದೆ. ಅಂದ್ರೆ 35,000ದಿಂದ 70,000 ತನಕ ಇರಬಹುದು ಅಂತ ಒಂದು ಅಂದಾಜ್ ಮಾಡಿದ್ದಾರೆ ಓಪನಿಂಗ್ ಮ್ಯಾಚ್ ಟಿಕೆಟ್ ಪ್ರೈಸ್. ಫ್ಯಾಕ್ಟ್ ನಂಬರ್ 7, ಗಣೇಶ ಹಬ್ಬನ ಫಸ್ಟ್ ಟೈಮ್ ಆಚರಣೆ ಮಾಡಿದ್ದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕಾಲದಲ್ಲಿ. ಒಂದ್ ಟೈಮ್ ಅಲ್ಲಿ ಬ್ರಿಟಿಷರ್ಸ್ ನಮ್ ಇಂಡಿಯನ್ಸ್ ತುಂಬಾ ಅವ್ರ ವಿರುದ್ಧ ಹೋರಾಡ್ತಿದಾರಂತ ಸೋಷಿಯಲ್ ಗ್ಯಾದರಿಂಗ್ ನ ಬ್ಯಾನ್ ಮಾಡಿರ್ತಾರೆ. ಆದ್ರೆ ಫೆಸ್ಟಿವಲ್ ಟೈಮ್ ಅಲ್ಲಿ ಯಾವುದೇ ತರ ಬ್ಯಾನ್ ಇರಲ್ಲ. ಆಗ ಬಾಲ್ ಗಂಗಾಧರ್ ತಿಲಕ್ ಅವರು ಒಂದು ಸ್ಟ್ರಾಟಜಿಕ್ ಮೂವ್ ಮಾಡ್ತಾರೆ ಬ್ರಿಟಿಷರ್ಸ್ ವಿರುದ್ಧ. ಬಾಲ್ ಗಂಗಾಧರ್ ತಿಲಕ್ ಅವರು ಪಬ್ಲಿಕ್ ಅಲ್ಲಿ ಗಣೇಶನ ಕೂರಿಸಿ ಜನರಿಗೆ ಒಂದ್ ಮಾಡ್ತಾರೆ. ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಮೋಟಿವೇಶನ್ ತುಂಬುತ್ತಾರೆ. ಮತ್ತೆ ಒಂದು ಮಾಡಿ ಅವ್ರ ವಿರುದ್ಧ ಒಂದು ದೊಡ್ಡ
ರೆವಲ್ಯೂಷನ್ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 8, ಅವತಾರ್, ಓಪನ್ ಹೈಮರ್ ಮತ್ತೆ ತುಂಬಾ ಒಂದು ದೊಡ್ಡ ದೊಡ್ಡ ಮೂವಿಗಳಲ್ಲಿ ಎಕ್ಸ್ಪೀರಿಯನ್ಸ್ ಇನ್ ಐಮ್ಯಾಕ್ಸ್ ಅಂತ ಹಾಕಿರ್ತಾರೆ, ನೋಡಿರ್ತೀರಾ. ಯಾಕಂದ್ರೆ ಐಮ್ಯಾಕ್ಸ್ ಅಲ್ಲಿ ಮೂವಿ ನೋಡೋದ್ರಿಂದ ದೊಡ್ಡ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಮತ್ತೆ ಬೆಟರ್ ರೆಸೊಲ್ಯೂಷನ್, ತುಂಬಾ ಕ್ಲಿಯಾರಿಟಿ, ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಲೆವೆಲ್ ಅಂತೂ ಹೈ ಲೆವೆಲ್ ಇರುತ್ತೆ ಇದ್ರಲ್ಲಿ. ಐಮ್ಯಾಕ್ಸ್ ಅಂದ್ರೆ ಇಮೇಜ್ ಮ್ಯಾಕ್ಸಿಮಮ್ ಅಂತ ಇದರ ಅರ್ಥ. ನಾರ್ಮಲ್ ಮೂವಿ ಕ್ಯಾಮ್ರಾ ಬಂದು 2K ಇಂದ 4K ತನಕ ಕೆಪಾಸಿಟಿ ಇರುತ್ತೆ ಶೂಟ್ ಮಾಡೋ ಕೆಪಾಸಿಟಿ. ಆದ್ರೆ ಈ ಐಮ್ಯಾಕ್ಸ್ ಬಂದು 18K ತನಕ ಶೂಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಅದಕ್ಕೆ ಈ ಐಮ್ಯಾಕ್ಸ್ ಕ್ಯಾಮ್ರಾ ತುಂಬಾ ಸ್ಪೆಷಲ್. ಈ ಐಮ್ಯಾಕ್ಸ್ ಕ್ಯಾಮ್ರಾ ಎಷ್ಟು ರೇರ್ ಅಂದ್ರೆ 7ರಿಂದ 8 ಅಷ್ಟೇ ಇರೋದು ಇಡೀ ವರ್ಲ್ಡ್ ಅಲ್ಲಿ. ಬರೀ 7ರಿಂದ 8 ಕ್ಯಾಮ್ರಾ ಅಷ್ಟೇ ಇರೋದು. ಡೈರೆಕ್ಟರ್ಸ್ ಗಳು ಈ ಕ್ಯಾಮ್ರಾನ ಅವರು ಬುಕ್ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ 4ರಿಂದ 5 ವರ್ಷ ಕಷ್ಟ ಪಡ್ತಾರೆ. ಆ ಲೆವೆಲ್ಗೆ ರೇರು ಇರೋದೇ 7-8, ಸಿಗದ್ ತುಂಬಾ ಕಡಿಮೆ ಇದು. ಮತ್ತೆ ಇದರ ಕಾಸ್ಟ್ ಬಂದು 8 ಕೋಟಿ. ಇದು ಬರೀ ರೆಂಟಿಗೆ ಅಷ್ಟೇ ಅವೈಲೇಬಲ್ ಇದೆ. ಫ್ಯಾಕ್ಟ್ ನಂಬರ್ 9, ಒಂದು ಇರುವೆಗೆ ತನ್ನ ಬಾಡಿ ವೇಟ್ ಗಿಂತ ಹೆಚ್ಚು ಕಡಿಮೆ 20 ಪಟ್ಟು ಜಾಸ್ತಿ ವೇಟ್ ಎತ್ತೋ ಕೆಪಾಸಿಟಿ ಇರುತ್ತೆ ಇರುವೆಗೆ. ಅಂದ್ರೆ ಇದನ್ನ ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ 80 kg ಇರೋ ವ್ಯಕ್ತಿ 1600 kg ಎತ್ತದಂಗೆ. ಅಷ್ಟು 20 ಪಟ್ಟು ಜಾಸ್ತಿ ಎತ್ತಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ. ಕೆಲವೊಂದು ರಿಸರ್ಚ್ ಪ್ರಕಾರ ಕೆಲವೊಂದು ಇರುವೆಗಳು ಇಂಟು 100 ಟೈಮ್ಸ್ ಜಾಸ್ತಿನೂ ವೇಟ್ ಎತ್ತುತ್ತೆ. ಅಂದ್ರೆ ಅದ್ರ ಬಾಡಿ ವೇಟ್ ಗಿಂತ 100 ಟೈಮ್ಸ್. ಅಂದ್ರೆ ಒಬ್ಬ ಮನುಷ್ಯ 80 kg ಇರೋ ಮನುಷ್ಯನ್ಗೆ ಇಂಟು 100 ಲೆಕ್ಕ ಹಾಕೊಳ್ರಿ, ಅಷ್ಟು ವೇಟ್ ಎತ್ತದಂಗೆ ಇರುವೆ. ಫ್ಯಾಕ್ಟ್ ನಂಬರ್ 10, ರಾಮಾಯಣ ಅಂದ್ರೆ ನಮ್ಮ 90s ಚೈಲ್ಡ್ಹುಡ್ ಜ್ಞಾಪಕ ಬರುತ್ತಲ್ವಾ. ಆದ್ರೆ ಈಗ ರಣಬೀರ್ ಕಪೂರ್, ಯಶ್ ಮತ್ತೆ ಸಾಯಿ ಪಲ್ಲವಿ ಆಕ್ಟ್ ಮಾಡ್ತಿರೋ ಹೊಸ ರಾಮಾಯಣದಲ್ಲಿ ಈಗ ತೆಗಿತಿರೋ ರಾಮಾಯಣ ಬಂದು ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಮೂವಿ ಇನ್ ಇಂಡಿಯಾ ಅಲ್ಲ ವರ್ಲ್ಡ್ ಅಲ್ಲೇ ಅನ್ಬಹುದು. ಇದರ ಪ್ಲಾನಿಂಗ್ ಬಂದು 7 ವರ್ಷದ ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡಿದ್ರಂತೆ. ಅಷ್ಟು ಡೀಟೇಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಈ ರಾಮಾಯಣದಲ್ಲಿ. ಈ ಮೂವಿನ ಇಡೀ ವರ್ಲ್ಡ್ ಲೆವೆಲ್ ಅಲ್ಲಿ ಪ್ರೆಸೆಂಟ್ ಮಾಡಕ್ಕೆ 4000 ಕೋಟಿ ಖರ್ಚು ಮಾಡ್ತಿದ್ದಾರೆ. ಎಷ್ಟು ಹೇಳ್ರಿ, 4000 ಕೋಟಿ. ಇದು ಅವೆಂಜರ್ಸ್ ಎಂಡ್ ಗೇಮ್ ಗಿಂತಾನು ಜಾಸ್ತಿ. ಅಂದ್ರೆ ಜೋಕೆ ಅಲ್ಲ ಇದು. ನಮ್ಮ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ 800 ಕೋಟಿ ಖರ್ಚು ಮಾಡಿದ್ದಾರೆ. ಬಟ್ 4000 ಕೋಟಿ. ಇದರ ಮೇಕರ್ಸ್ ಹೇಳೋದೇನಂದ್ರೆ ನಮ್ಮ ಈ ಹಿಸ್ಟಾರಿಕ್ ಸ್ಟೋರಿನ ಇಡೀ ವರ್ಲ್ಡ್ ಅಲ್ಲಿ ಒಂದು ಒಳ್ಳೆ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತಾನೆ ಇವ್ರದ್ದು ಆಸೆ. ನಾನು ಪ್ರೌಡ್ ಆಗಿದ್ದೀನಿ ಇವ್ರ ಮೇಲೆ. ಹಾಗೆ ಎಲ್ಲರಿಗೂ ಜೈ ಶ್ರೀರಾಮ್. ಈ ವಿಡಿಯೋದಲ್ಲಿ ಇಷ್ಟೇ ಗುರು. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ.